ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 25 ಡೇಸ್ದ 5th ಡ್ರಿಂಕ್ ಡೇ ನಮ್ಮದು. ನೋಡ್ಬೋದು ಇಲ್ಲಿ ಒಂದು ರಿಫ್ರೆಶಿಂಗ್ ಲೆಮನ್ ಡ್ರಿಂಕ್ನ ಇವತ್ತು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ವೆಯ್ಟ್ ಲಾಸ್ಗೂ ಬಳಸ್ತಾರೆ. ನಾವಿಲ್ಲಿ ಸ್ವೀಟ್ಗೋಸ್ಕರ ಕಲ್ಲು ಸಕ್ಕರೆ ಅಥವಾ ಮಿಶ್ಚಿ ಅಥವಾ ಪಟಿಕ ಬೆಲ್ಲಂ ಅಂತ ಹೇಳ್ತಾರೆ. ಇದು ಬಾಡಿನ ಹೀಟಿಂದ ಕೂಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ತುಂಬ ಬಾಡಿ ಹೀಟ್ ಆಗಿದೆ ಅನ್ನೋರಾದರೆ ಒಂದಿಷ್ಟು ಕಲ್ಲು ಸಕ್ಕರೆ ಮತ್ತು ಅದ್ರ ಜೊತೆ ಒಂದು ಏಲಕ್ಕಿನ ಒಂದು 2-3 ದಿವಸ ಕಂಟಿನ್ಯೂಸ್ ಆಗಿ ತಿಂದರೆ ನಿಮ್ಮ ಹೀಟೆಲ್ಲ ಹೊರಗಡೆ ಬರುತ್ತೆ. ಇದು ಸ್ವಲ್ಪ ಕಲ್ಲಾಗಿರುತ್ತಲ್ಲ, ಕಲ್ಲನ್ನೇ ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಕರಗಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಜಜ್ಕೊಂಡು 2 ಟೇಬಲ್ ಸ್ಪೂನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಅರ್ಧ ಲೆಮನ್ನ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಉಪ್ಪು. ಇಲ್ಲಿ ಬ್ಲ್ಯಾಕ್ ಸಾಲ್ಟು ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು. ಆಮೇಲೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು 2 ಸ್ಪೂನು ಆಳ್ವಿ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ತುಂಬ ಕೂಲ್ ಮಾಡುತ್ತೆ ಬಾಡಿನ. ಇದಕ್ಕೆ ಸ್ವಲ್ಪ ರಿಫ್ರೆಶ್ ಮಾಡಬೇಕಲ್ವಾ, ಅದಕ್ಕೆ ಮಿಂಟ್ 4-5 ಎಲೆಗಳನ್ನು ಹೀಗೆ ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡ್ರೆ ಅದರ ಸ್ಮೆಲ್ಲು ಡ್ರಿಂಕಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಹಾಕ್ತಿದ್ದೀನಿ. ಇವಾಗ ಐಸ್ ಕ್ಯೂಬ್ಸ್ ಹಾಕಿ ನಿಮ್ಮದು ಡ್ರಿಂಕು ರೆಡಿ ಆಗುತ್ತೆ. ಇದನ್ನು ದಿನ ಬೆಳಿಗ್ಗೆ ವಿತೌಟ್ ಐಸ್ ಕ್ಯೂಬ್ಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನೀವು ಬೇಕಂದರೆ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ರಿಫ್ರೆಶ್ ಅನಿಸುತ್ತೆ ಕುಡಿದ್ಮೇಲೆ. ಹೊರಗಡೆಯಿಂದ ಬಿಸಿಲಿಂದ ಬಂದಮೇಲೆ ಇದನ್ನು ಕುಡಿಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ.